ಏನೋ ಪೆಟ್ರೋಲ್ ಖಾಲಿ ಆಗೈತೆ ಅಂತ ನನ್ನ ಕರೆದ್ಬಿಟ್ಟು ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಏನಿಲ್ಲ ಕಣ, ಸುಮ್ನೆ ಹಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಬರ ಮತ್ತೆ ಗಾಡಿ ಎತ್ಕೊಳ ಟೋ ಮಾಡ್ತೀನಿ. ನೀನ್ ಗಾಡಿ ಟೋ ಮಾಡ್ತೀಯ ಮಗ, ಆದ್ರೆ ಪೆಟ್ರೋಲ್ ಬಂಕ್ ಹೋದ್ಮೇಲೆ ಮತ್ತೆ ನಮ್ಮ ಅಪ್ಪನ ಹತ್ರನೇ ಕಾಸು ಕೇಳ್ಬೇಕು. ನಮ್ಮಪ್ಪ ಏನಿಲ್ಲ ಹಾಕೊಡ್ತಾರೆ. ಎಷ್ಟ್ ದಿನ ಅಂತ ಹಿಂಗೆ ನಮ್ಮ ಅಪ್ಪಗೆ ಕಷ್ಟ ಪಡ್ಕೊ ಬದುಕ್ಲಿ ಹೇಳು. ನೀಗೊಂದ್ ವಿಷಯ ಗೊತ್ತಾ ಮಗ, ಪ್ರತಿಯೊಬ್ಬ ಅಪ್ಪನುವೆ ಅವ್ನಿಗೆ ಗಂಡ್ಮಗು ಹುಟ್ಟಿದ ತಕ್ಷಣ ತುಂಬಾ ಖುಷಿ ಪಟ್ಬಿಡ್ತಾನೆ. ಯಾಕೆ ಗೊತ್ತಾ? ಯಾಕೆ? ನನ್ ಮಗ ನನ್ ಸಂಸಾರನ ತುಂಬಾ ಚೆನ್ನಾಗಿ ನೋಡ್ಕತಾನೆ ದೊಡ್ಡವನಾದ್ಮೇಲೆ, ಮತ್ತೆ ನನ್ನ ಚೆನ್ನಾಗಿ ನೋಡ್ಕತಾನೆ ಅಂತ ಅನ್ಬಿಟ್ಟು ಅನ್ಕೊಂಡಿರ್ತಾನೆ. ಆದ್ರೆ ನಾವು ಇಷ್ಟು ವಯಸ್ಸಾದ್ರೂ ಜವಾಬ್ದಾರಿಗಳೇನು ತಗೊಳ್ದೇನೆ ಅವ್ರಿಗೆ ಭಾರವಾಗಿ ಉಳ್ಕೊಬಿಡ್ತೀವಿ. ನಮ್ಮಪ್ಪ ಏನಕ್ಕೆ ಇವಾಗ್ಲೂ ಕಷ್ಟಪಟ್ಟು ದುಡಿತವ್ರೆ ಗೊತ್ತಾ? ಅವರು ಕಷ್ಟ ಅಂತ ಅಲ್ಲ, ನನ್ ಮಗಂಗೆ ಯಾವತ್ತೂ ಕಷ್ಟ ಕೊಟ್ಕ ಬದುಕಬಾರ್ದು ಅಂತ. ಸ್ಟಕ್ ಆಗಿರೋ ಗಾಡಿನ ಟೋ ಮಾಡಕ್ ನೀ ಬಂದಿದ್ಯಾ ಮಗ, ಅದೇ ನನ್ನ ಜೀವನ ಸ್ಟಕ್ ಆಗೋದ್ರೆ ಯಾರೂ ಬರಲ್ಲ. ನಮ್ಮ ಅಪ್ಪನೇ ನನ್ನ ಹಿಂದೆ ನಿಂತ್ಕೋಬೇಕು, ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು.